ವಿಧಾನ ಪರಿಷತ್ ಸದಸ್ಯರಾದ ರಮೇಶ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ರಮೇಶ್ ಬಾಬು ಅವರೇ, ಯುದ್ಧ ಶುರುವಾಗಿದೆ, ಭಾರತಕ್ಕೆ ಆಯಿಲ್ ಸಪ್ಲೈ ಕಡಿಮೆ ಆಗಿದೆ. ಇಂಥ ಟೈಮ್ನಲ್ಲಿ ಕ್ರೂಡ್ ಆಯಿಲ್ನ ಮೂಲಗಳನ್ನು ವಿಸ್ತರಿಸಿಕೊಳ್ತಾ ಇದೆ ಭಾರತ. ಅಮೆರಿಕದಿಂದ ತರಿಸ್ಕೊಳ್ತಾ ಇದೆ, ಅಲ್ಜೀರಿಯಾದಿಂದ ತರಿಸ್ಕೊಳ್ತಾ ಇದೆ, ರಷ್ಯಾದಿಂದ ಆಯಿಲ್ ಖರೀದಿ ಜಾಸ್ತಿ ಆಗಿದೆ. ಇನ್ನು ಏನು ಮಾಡಬಹುದು ಅನ್ನೋದು ವಿಪಕ್ಷಗಳ ನಿರೀಕ್ಷೆ. ನಿಮ್ಮ ಮಾಧ್ಯಮದಿಂದ ನಮಗೆ ಕರೆ ಬಂದಿದ್ದು LPG ಗ್ಯಾಸು ಮತ್ತು ಮತ್ತೊಂದು ಎಲ್ಲ ಕಳ್ಳ ಮಾರ್ಕೆಟ್ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಂತೇಳಿ. ಎಸ್, ಪಾಪ ನೀವು ಯಾರು ಉಮರ್ ಶರೀಫ್ ಅವ್ರು ಮಾತಾಡ್ತಾಯಿದ್ರು. ಹೌದು, ಎಂಟೈರ್ ಚರ್ಚೆ ದಿಕ್ಕನ್ನು ಅವರೆಲ್ಲ ಎತ್ಕೊಂಡು ಹೋಗ್ಬಿಟ್ರು. ಬಹುತೇಕ ನಿಮ್ಗೆ ಅದೇ ಪ್ರಶ್ನೆಗೆ ಬರ್ತಾ ಇದೆ. ಅಲ್ಲ ನಮ್ಮ ಪ್ರಶ್ನೆ ಬರ್ತಿಲ್ಲ. ನಾನು ಹಂಗಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ನೀವು ಉಮರ್ ಶರೀಫ್ ಅವ್ರನ್ನೇ ಕೂತ್ಕೊಂಡು ಪಾಪ ಅವ್ರು ಎಕ್ಸ್ಪರ್ಟ್ ಇದ್ದಾರೆ, ಅವ್ರ ಬಗ್ಗೆನೇ ಇದೇ ಚರ್ಚೆ ಮಾಡಿದ್ರೆ ನಮ್ಗೆ ಖಂಡಿತ ಈಗಲೂ ತಕರಾರಿಲ್ಲ. ನಾನು ಬೇಕಾದ್ರೆ ವಾಚ್ ಮಾಡ್ತೀನಿ. ಅಂದ್ರೆ ನಾನು ಹೇಳೋದು ಅದಲ್ಲ ನಾನು ನಿಮ್ಮ ಬಗ್ಗೆ ಆಕ್ಷೇಪಣೆ ಇಲ್ಲ. ನೋಡಿ, ಇಲ್ಲ ಒಂದು ನಿಮಿಷ ದಯಮಾಡಿ. ಉಮರ್ ಶರೀಫ್ ಅವ್ರನ್ನ ಕರೆಸಿ ಸಬ್ಜೆಕ್ಟ್ನ ಡಿವಿಯೇಟ್ ಮಾಡೋದು ಬೇಡ. ನೀವು ಅದೇ ಸಬ್ಜೆಕ್ಟ್ ಮಾಡಿದ್ರೆ ಖಂಡಿತ ನನ್ನ ತಕರಾರಿಲ್ಲ. ಈಗ ನಮಗೆ ಕರೆದಿರೋ ಸಬ್ಜೆಕ್ಟೇ ಬೇರೆ. ನಾನು ಉಮರ್ ಶರೀಫ್ ಅವ್ರಿಗೆ ಕೇಳಿದ್ದು ಭಾರತದ ನಿಲುವು ಅಲ್ಲ, ಶಿಯಾ ಸುನ್ನಿ ಸಂಬಂಧನೇ ಇಲ್ಲ. ಶಿಯಾ ಸುನ್ನಿ ಅವರೇ ಪ್ರಸ್ತಾಪ ಮಾಡೋರು, ಅವಶ್ಯಕತೆ ಇರಲಿಲ್ಲ. ಹೌದು, ನೀವು ವಾರದೆಲ್ಲ ತಗೊಂಡು ಬರ್ರಿ, ಅದ್ರ ವಿಷಯನೇ ಅಲ್ಲ. ಇವತ್ತು ಇರಾನ್ದಿರಲಿ ಮತ್ತೊಂದಿರಲಿ ಇದ್ರ ವಿಷಯನೇ ಅಲ್ಲ. ಈಗಿದ್ದು ಬರೀ LPG ಸಂಬಂಧಪಟ್ಟಿದ್ದು. ಅವ್ರು ಎಂಟೈರ್ LPG ಬಗ್ಗೆ ಅವ್ರು ಮಾತಾಡಲಿಲ್ಲ. ಉಳಿದಿದ್ದೆಲ್ಲ ಮಾತಾಡೋದು ಅವರು. ಆ ಥರ ಆಗಬಾರ್ದು. ನೀವು ಮಾತಾಡಿ ಸರ್, ನೀವು ಚರ್ಚೆ ಅವ್ರ ಕಡೆ ಹ್ಯಾಂಡಲ್ ಮಾಡೋದಕ್ಕೆ ಇನ್ನೇನು ಮಾಡಬಹುದು ನೋಡಿ. ಭಾಳ ಪ್ರಮುಖವಾಗಿ ಒಂದು ಇವತ್ತಾಗಿರ್ತಕ್ಕಂಥ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ಲೋಕಸಭೆ ರಾಜ್ಯಸಭೆನಲ್ಲೂ ಧ್ವನಿಯನ್ನು ಎತ್ತಿದ್ದಾವೆ. ವಿರೋಧ ಪಕ್ಷಗಳಿಗಿಂತ ಹೆಚ್ಚಿನ ಧ್ವನಿಯನ್ನು ಇವತ್ತು ಮಾಧ್ಯಮಗಳು ತೋರಿಸಿದ್ದಾವೆ. ಅಂದರೆ ಇಡೀ ದೇಶದಲ್ಲಿ ಕಳ್ಳದಂಧೆ ಏನಾಗ್ತಾ ಇದೆ, ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಮಾಡಿ ಜನರ ಶೋಷಣೆ ಏನಾಗ್ತಾ ಇದೆ, ಆ ಕನ್ಸರ್ನ್ ಮೇಲೆ ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ 12ನೇ ದಿವಸಕ್ಕೆ ವಾರ್ ಎಂಟ್ರಿ ಆಗಿದೆ. 13ನೇ ದಿವಸ. ಎಸ್, ಇವತ್ತು ನೆನ್ನೆ ಒಂದು ದಿವಸ ಬಿಟ್ಟರೆ ಇವತ್ತು 13ನೇ ದಿವಸ. ಫೆಬ್ರವರಿ 28ಕ್ಕೆ ಸ್ಟಾರ್ಟ್ ಆಯಿತು. ಅಫ್ಕೋರ್ಸ್ 13th ಡೇಸ್ ರನ್ನಿಂಗು. ಈ ದೇಶದಲ್ಲಿ ಅಂದರೆ ವಾರ್ ಆಗುತ್ತೆ ಅನ್ನೋ ಸೂಚನೆ ಈಗಾಗಲೇ 3 ತಿಂಗಳು ಮುಂಚೆಯಿಂದಲೂ ಇತ್ತು. ನಮ್ಮ ದೇಶದಲ್ಲಿ ಐ ಥಿಂಕ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇಂಟೆಲಿಜೆನ್ಸ್ ಇದೆ, ಫಾರಿನ್ ಪಾಲಿಸಿ ಡಿಪಾರ್ಟ್ಮೆಂಟ್ ಇದೆ. ಸೊ ಫಾರಿನ್ನಲ್ಲಿ ಏನೇನಾಗುತ್ತೆ ಅನ್ನೋದು ಗೊತ್ತಿದೆ. ಸೊ ನಮ್ಮ ಪ್ರಧಾನಮಂತ್ರಿಗಳು ಭಾಳ ವಿಜೃಂಭಣೆಯಿಂದ ಯಾವಾಗಲೂ ಪಾರ್ಲಿಮೆಂಟ್ ಇದ್ದಾಗಲೇ ಆಚೆ ಹೋಗೋಂಥದ್ದು ಅವ್ರದ್ದೊಂದು ಅಭ್ಯಾಸ. ಪಾರ್ಲಿಮೆಂಟಲ್ಲಿ ಉತ್ತರ ಕೊಡೋಕ್ಕೆ ಶಕ್ತಿ ಇಲ್ಲ, ಅದು ಸ್ವಾಭಾವಿಕ. ಅವರು ಫಾರಿನ್ ಟ್ರಿಪ್ ಹೊಡ್ಕೊಂಡು ಇರ್ತಾರೆ, ಒಳ್ಳೆ ಸೂಟ್ ಹಾಕ್ಕೊಂಡು. ಇಸ್ರೇಲ್ಗೂ ಹೋದ್ರು. ನಮ್ಗೆ ಅವ್ರು ಇಸ್ರೇಲ್ಗೆ ಹೋದ್ರು, ಅಮೇರಿಕಾ ಟ್ರಂಪ್ ಜೊತೆ ಇದ್ದರು, ಪಾಕಿಸ್ತಾನದ ಜೊತೆ ಇದ್ದರೂ ನಮ್ಗೆ ಸಂಬಂಧ ಇಲ್ಲ. ನಮಗೆ ಸಂಬಂಧ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಏನು ನೀವು ಒಂದು ಪಾಲಿಸಿ ಇಟ್ಕೊಂಡಿದ್ದೀರಾ ಅಂದರೆ ಇಂಧನಕ್ಕೆ ಸಂಬಂಧಪಟ್ಟಂತೆ ಸಿಲಿಂಡ್ರು ಎಷ್ಟು ದಾಸ್ತಾನು ಇರಬೇಕು, ಯಾವ ರೀತಿ ಪೂರೈಕೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಇದೆ. ನಾಟ್ ಓನ್ಲಿ ದಿಸ್ ಟೈಮ್, ಭಾಳ ವರ್ಷದಿಂದಲೂ ಇದೆ. ಇವತ್ತು ಯುದ್ಧ ಆಗಂಥ ಸಂದರ್ಭ ಬಂದಾಗ ಯಾಕೆ ನಡ್ಕೋಬೇಕು ಅಂತೇಳೋ ಸಹ ಒಂದು ಪಾಲಿಸಿ ಮ್ಯಾಟ್ರ್ ಇದೆ. ಹಿಂದೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆದಾಗ ಇವತ್ತು ನಿಂತಿಲ್ಲ, ನಡೀತಾ ಇದೆ. ಮೋರ್ ದೆನ್ 1 year ಯುದ್ಧ ಆಗ್ತಾ ಇದೆ, 2.5 ವರ್ಷ. ಇವತ್ತು ಇದು 13 ದಿವಸಕ್ಕೆ ಏನು ಬಂದಿದೆ, ಅದು ಯಾವತ್ತು ಕನ್ಕ್ಲೂಡ್ ಆಗುತ್ತೆ ಗೊತ್ತಿಲ್ಲ. ನಮಗೆ ಆತಂಕ ಇರ್ತಕ್ಕಂಥದ್ದು, ಈಗ ನೀವು ರಷ್ಯಾ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡ್ರಿ. ಅಫ್ಕೋರ್ಸ್ ನೀವು ಪ್ರಧಾನಮಂತ್ರಿಗಳು ಇದ್ದೀರಾ, ನಿಮ್ಗೆ ಯಾವ ಜೊತೆ ಮಾಡ್ಕೋಬೇಕು, ನಿಮಗೆ ಭಾಳ ಸ್ವತಂತ್ರ ಇದ್ದೀರಾ, ಮಾಡ್ಕೊಂಡ್ರಿ. ರಷ್ಯಾ ಜೊತೆ ಒಪ್ಪಂದ ಮಾಡ್ಕೊಂಡ್ಮೇಲೆ ಟ್ರಂಪ್ ಏನು ಹಾಕೋರು, ನಿಮಗೆ ಸ್ಯಾಂಕ್ಷನ್ಸ್ ಹಾಕೋರು, ಮತ್ತು ಬೇರೆ ಬೇರೆ ಇದನ್ನು ಹೇಳಿದ್ರು. ಅದಾದಮೇಲೆ ನಾನು ಹೇಳ್ದಂಗೆ ಮೋದಿ ಕೇಳ್ತಾರೆ ಅಂತ ಹೇಳಿದ್ರು. ಅದಕ್ಕೂ ಸಹ ಇವತ್ತಿನವರೆಗೂ ಮೋದಿರವರು ಉತ್ತರ ಕೊಡಲಿಲ್ಲ. ಇವತ್ತು LPG ಅಥವಾ ಇಂಧನ ದರಗಳು ಸ್ಟಾಕ್ ಎಷ್ಟಿದೆ ಅಂತ ಹೇಳೋ ಸ್ಟೇಟ್ಮೆಂಟ್ ಯಾರು ಮಾಡಬೇಕು? ಅಫ್ಕೋರ್ಸ್ ಪೆಟ್ರೋಲಿಯಂ ಮಿನಿಸ್ಟ್ರು ಮಾಡಿದರೆ ಸರಿ. ನೀವು ಬೀಂಗೆ ಪ್ರಧಾನಮಂತ್ರಿ, ಈ ದೇಶದಲ್ಲಿ ಇಷ್ಟೆಲ್ಲ ಕಳ್ಳ ಮಾರ್ಕೆಟ್ ನಿಮ್ಮ ಹತ್ರ ದಾಸ್ತಾನು ಇದೆಯಾ ಹೇಳ್ಬೇಕಲ್ಲ. ಆಯಿತು, ನಾವು ಎಸ್ಮಾ ಜಾರಿ ಮಾಡಿದ್ದೀವಿ, ಇಷ್ಟ ಆಗಿದೆ, ಹಿಂಗೆ ಮಾಡ್ತೀವಿ. ನೀವು ಪಾರ್ಲಿಮೆಂಟ್ ನಡೀಬೇಕಾದ್ರೆ ಉತ್ತರ ಕೊಡದಲ್ಲಿ ಆಚೆ ಹೋಗ್ತೀರಾ ಅಂದರೆ ಅದರ ಅರ್ಥ ಏನು? ಹಿಂದೆ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಆವತ್ತು ಕ್ರೂಡ್ ಆಯಿಲ್ ಬೆಲೆ $120, $130, $140 ಇದ್ದಾಗ ನಾವು 48 ತನಕ ಹೋದಾಗ ನಾವು $600 ಸಿಲಿಂಡರ್ ಕೊಡ್ತಾ ಇದ್ವು. $5 ಜಾಸ್ತಿ ಮಾಡಿದಾಗ ಪಾಪ ಸಿಲಿಂಡರ್ಗಳನ್ನ ತಲೆ ಮೇಲೆ ಹೊತ್ಕೊಂಡು ಪ್ರತಿಭಟನೆ ಮಾಡೋರು. ನಿಮ್ಗೆ ಹಕ್ಕಿತ್ತು, ಮಾಡಿದಿರ ತಪ್ಪು ಅಂತಲ್ಲ. ಇವತ್ತು ಕ್ರೂಡ್ ಆಯಿಲ್ $40 ಇಳಿದಾಗ, ಅಂದರೆ 1/3, ಅವತ್ತು $140 ಇದ್ದಿದ್ದು $40 ಇಳಿದಾಗ ನೀವು $1000 ಆಗ್ತಾ ಇದ್ದೀರಾ. ಸ್ಟಾಕ್ ಎಷ್ಟು ಇಟ್ಕೋಬೇಕಂತ ನಿಮ್ಗೆ ಐಡಿಯಾ ಇರಬೇಕು. ಸ್ಟಾಕ್ ಇದೆ ಅಂತ ಇಟ್ಕೊಳ್ಳಿ, ಅಸ್ಯೂಮ್ ಫಾರ್ ವೈಲ್ ಆರ್ಗ್ಯುಮೆಂಟ್. ಹೌದು, ಕೇಂದ್ರ ಸರ್ಕಾರದ ನೀತಿ ಪ್ರಕಾರ ಈ ದೇಶದಲ್ಲಿ ಸ್ಟಾಕ್ ಇದೆ. 2, ಒಂದು ಗೃಹ ಬಳಕೆ, ಇನ್ನೊಂದು ವಾಣಿಜ್ಯ ಬಳಕೆ. ಸೊ ಗೃಹ ಬಳಕೆಗೆ ಎಷ್ಟಿದೆ, ವಾಣಿಜ್ಯ ಬಳಕೆಗೆ ಎಷ್ಟಿದೆ. ನೀವು ಲೈಸೆನ್ಸ್ ಕೊಟ್ಟಿರೋದು ಸ್ಟೇಟ್ ಗೌರ್ಮೆಂಟ್ಗಳು ಅಲ್ಲ. ನೀವು LPG ಆಗಲಿ ಪೆಟ್ರೋಲಿಯಂ ಪ್ರಾಡಕ್ಟಲ್ಲಿ ಕೊಡೋಂಥದ್ದು ನೀವು. ಕಳ್ಳ ಮಾರ್ಕೆಟ್ ಕ್ರಿಯೇಟ್ ಆಗಿ ಇವತ್ತು ಹೋಟ್ಲುಗಳವರು ಬೋರ್ಡ್ ಹಾಕಿದ್ದಾರೆ, ನಮಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಇಲ್ಲ, ನಾವು ಹೋಟ್ಲುಗಳು ಕ್ಲೋಸ್ ಮಾಡ್ತಾ ಇದ್ದೀವಿ. ಹೌದು,
ಗೃಹಿಣಿಯರು ಪಾಪ ಅವರು ಒಂದು ಸಿಲಿಂಡ್ರ್ ಬೇಕಂದರೆ ಒಂದು 1000 ರೂಪಾಯಿ ತೆಗೆದಿಟ್ಟಿರ್ತಾರೆ. 1000 ರೂಪಾಯಿನ ನೀವು ಬುಕ್ಕಿಂಗ್ ಪೀರಿಯಡ್ನ 1 ವಾರ ಇರೋದು 3 ವಾರಕ್ಕೆ ತೊಗೊಂಡೋಗಿದ್ದೀರಾ. ಅದು ಐತೋ ಇಲ್ಲೋ ಗೊತ್ತಿಲ್ಲ, ನೀವು ಅದು ಯಾರು ಕ್ರಿಯೇಟ್ ಮಾಡಿದ್ದಾರೆ ಹೆಂಗಾಗಿದೆ ಅಂತೇಳಿ. ಅವ್ರಿಗೆ ಹೆಚ್ಚುವರಿ ಇಲ್ಲ, ಬೇಗ ಬೇಕು ಸಿಲಿಂಡ್ರು, 500 ರೂಪಾಯಿ ಜಾಸ್ತಿ ಕೊಡಿ, 1000 ರೂಪಾಯಿ ಜಾಸ್ತಿ ಕೊಡಿ. ನಿಮ್ಮಲ್ಲೇ ಅಂದರೆ ಮಾಧ್ಯಮಗಳಲ್ಲಿ ಇವೆಲ್ಲ ಬರ್ತಾ ಇದೆ, ಸ್ಟೋರಿಗಳು ನಮ್ಮಲ್ಲೂ ಬಂದಿದೆ. ಸೊ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಜನಕ್ಕೆ ಆತ್ಮವಿಶ್ವಾಸ ತುಂಬಬೇಕಲ್ಲ. ಜನ ಪ್ಯಾನಿಕ್ ಇದ್ದಾರೆ. ಜನಕ್ಕೆ ಈಗ 100 ರೂಪಾಯಿ ಉಳಿಸೋದಕ್ಕೆ ಯೋಚನೆ ಮಾಡ್ತಾರೆ. ಆ 100 ರೂಪಾಯಿ ಉಳಿಸೋದಕ್ಕೆ ಯೋಚನೆ ಮಾಡಿದಾಗ ನೀವು ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು, ಯಾರು ಬ್ಲಾಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋವಂಥದ್ದು ಮಾಡಬೇಕಾದ್ರೆ ಯಾರು? ಕೇಂದ್ರ ಸರ್ಕಾರ. ನೀವು ಪ್ರಧಾನಮಂತ್ರಿಗಳೇ ದೇಶದಲ್ಲಿಲ್ಲ, ಪಾರ್ಲಿಮೆಂಟ್ಗೆ ಬರಲ್ಲ ಅಂದರೆ ಯಾರು ಉತ್ತರ ಕೊಡೋರು ಯಾರು? ನಾವು ಆಯಿತು ವಿರೋಧ ಪಕ್ಷದವರು ಏನೋ ರಾಜಕೀಯ ಸ್ಟೇಟ್ಮೆಂಟು, ಅದು ಒಂದು ಕಡೆ ಇಟ್ಬಿಡೋಣ. ನಿಮ್ಮ ಕರ್ತವ್ಯ ಏನು? ಪೆಟ್ರೋಲಿಯಂ ಸಚಿವರು ಉತ್ತರ ಕೊಟ್ಟರೆ ಸಾಕಾಗೋದಿಲ್ಲ, ಪ್ರಧಾನಮಂತ್ರಿಗಳು ಮಾತಾಡಲಿ. ಪೆಟ್ರೋಲಿಯಂ ಸಚಿವರು ಉತ್ತರ ಕೊಡುವಂಥ ಸಂದರ್ಭ ದಾಟೋಗಿದೆ. ಓಕೆ, ನೀವು ಪೆಟ್ರೋಲಿಯಂ ಸಚಿವನ ಕರ್ಕೊಂಡು ಹೋಗಿದ್ದ ಇಸ್ರೇಲ್ ಪ್ರಧಾನಮಂತ್ರಿ ಭೇಟಿ ಮಾಡಿದಾಗ? ಇಲ್ಲ. ನೀವು ಟ್ರಂಪ್ ಜೊತೆ ಮಾತುಗಳಾದಾಗ ಪೆಟ್ರೋಲಿಯಂ ಮಿನಿಸ್ಟರ್ ಇಟ್ಕೊಂಡು ಮಾತಾಡ್ಕತೆ ಮಾಡಿಲ್ಲ. ಸೊ ಇದು ಆಯಿತು, ಪಾಲಿಸಿ ನೀವು ಮಾಡಿದ್ದೀರಾ. ನಿಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ನೂ ವಿಶ್ವಾಸಕ್ಕೆ ತೊಗೊಳ್ಳಿ, ನಿಮ್ಮ ಫಾರಿನ್ ಮಿನಿಸ್ಟರ್ನೂ ವಿಶ್ವಾಸಕ್ಕೆ ತೊಗೊಳ್ಳಿ, ಫೈನಾನ್ಸ್ ಮಿನಿಸ್ಟರ್ನೂ ವಿಶ್ವಾಸಕ್ಕೆ ತೊಗೊಳ್ಳಿ. ನಮಗೆ ಬೇಕಾಗಿರ್ತಕ್ಕಂಥದ್ದು, ನಮ್ಗೆ ಕನ್ಸರ್ನ್ ಇರ್ತಕ್ಕಂಥದ್ದು ಜನಕ್ಕೆ ಈ ಥರದ ಒಂದು ಪ್ಯಾನಿಕ್ ಆಗೋದಕ್ಕೆ ಅವಕಾಶ ಕೊಡಬಾರದು. ಸೊ ಪ್ಯಾನಿಕ್ ಆದಾಗ ಏನಾಗುತ್ತೆ, ಇಡೀ ಎಂಟೈರ್ ವ್ಯವಸ್ಥೆ ಅಸ್ತವ್ಯಸ್ತ ಆಗುತ್ತೆ. ಈ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಜವಾಬ್ದಾರಿ ಇದೆ. ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ನೀವು ಇಸ್ರೇಲ್ ಜೊತೆ ಏನು ಸಂಬಂಧ ಇಟ್ಕೊಂಡಿದ್ದೀರಾ, ಟ್ರಂಪ್ ಹೇಳಿದಾಗ ನೀವು ಯಾಕೆ ಉತ್ತರ ಕೊಟ್ಟಿಲ್ಲ, ಅದೆಲ್ಲ ಒಂದು ಕಡೆ. ನೀವು ರಷ್ಯಾಕ್ಕೆ ಹೋಗಿ ಏನು ಮಾಡಿ ಬಂದ್ರಿ, ಅದೆಲ್ಲ ಒಂದು ಕಡೆ. ಅದೆಲ್ಲ ಬಿಟ್ಟು ನಮಗಿರ್ತಕ್ಕಂಥ ಕನ್ಸರ್ನ್ ಆ್ಯಸ್ ಆ್ಯಂಡ್ ಟುಡೇ ಇವತ್ತು ಹೇಳಿದ್ದಾರೆ ಪಾರ್ಲಿಮೆಂಟಲ್ಲಿ ಮಿನಿಸ್ಟರ್ ಹೇಳಿದ್ದಾರೆ, ನಾವೆಲ್ಲ ಒಟ್ಟಿಗೆ ಇರಬೇಕು, ಜನಕ್ಕೆ ಗಾಬರಿ ಆಗೋದಕ್ಕೆ ಅವಕಾಶ ಕೊಡಬಾರ್ದು, ಇದರಲ್ಲಿ ವಿರೋಧ ಪಕ್ಷಗಳು ಸಹಕಾರ ಬೇಕು ಅಂತ ಹೇಳಿದ್ದಾರೆ. ವಿ ಅಗ್ರಿ, ಅದನ್ನು ನಾವು ಡಿಸ್ಪ್ಯೂಟ್ ಮಾಡಲ್ಲ. ಬೀಯಿಂಗ್ ಎ ರೂಲಿಂಗ್ ಗೌರ್ನಮೆಂಟ್, ಸೆಂಟ್ರಲ್ ಗೌರ್ನಮೆಂಟ್, ನಿಮ್ಮ ಜವಾಬ್ದಾರಿ ಏನು? ನೀವು ವಿಶ್ವಾಸ ತುಂಬಬೇಕು. ಆಯಿತು, ಒಂದು ಇಡೀ ದೇಶದಲ್ಲಿ ಒಂದು 100 ಕಡೆ ರೈಡ್ ಮಾಡಿ ಯಾರು ಇವತ್ತು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಅವ್ರ ಮೇಲೆ ಒಂದು ಕೇಸ್ ಹಾಕುವಂಥ ಪ್ರಯತ್ನ ಮಾಡಿದ್ದೀರಾ? ಅಂದರೆ ಸ್ಟೇಟ್ ಏಜೆನ್ಸಿಗಳು ಮಾಡೋಕ್ಕಾಗಲ್ವಾ ಅದನ್ನ? ಸ್ಟೇಟ್ ಏಜೆನ್ಸಿಗೆ ಲಿಮಿಟೆಡ್ ಸ್ಕೋಪು. ಸ್ಟೇಟ್ ಏಜೆನ್ಸಿನೂ ಮಾಡಬೇಕಿಲ್ಲ ಅಂತ ನಾನು ಹೇಳೋದಿಲ್ಲ. ನಾವು ಇವತ್ತು ಅದನ್ನೇ ಯಾರೋ ಒಬ್ಬ ಒಂದು ಗೋಡೌನಲ್ಲಿ ಒಂದು 100 ಸಿಲಿಂಡರ್ನ ನಿನ್ನೆ ಇವತ್ತು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಚರ್ಚೆ ಮಾಡಿ ನಾವು ಮಾಡಿರ್ತಕ್ಕಂಥ ಪ್ರಯತ್ನ ಹಿಂಗೆ ರೂಲಿಂಗ್ ಪಾರ್ಟಿ ನಾವು ಪ್ರಶ್ನೆ ಎತ್ತಿರ್ತಕ್ಕಂಥದ್ದು. ಇವತ್ತು ಸನ್ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. 9ನೇ ತಾರೀಕು ಮೀಟಿಂಗ್ ಮಾಡಿದ್ದಾರೆ, ನಿನ್ನೆ ಮೀಟಿಂಗ್ ಮಾಡಿದ್ದಾರೆ, ಇವತ್ತು ಮೀಟಿಂಗ್ ಮಾಡಿದ್ದಾರೆ, ಒಂದು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದಾರೆ, ಅಫಿಷಿಯಲ್ಸ್ ಮೀಟಿಂಗ್ ಮಾಡಿದ್ದಾರೆ. ಯಾರು ಸಹ ಈ ಥರ ಬ್ಲಾಕ್ ಮಾರ್ಕೆಟ್ ಮಾಡೋದಂಗೆ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ವಿ ಅಗ್ರಿ. ಬಟ್ ಅದು ಒಂದು ಹೆಲ್ದಿ ಡೆಮೋಕ್ರಸಿ ವರ್ಕ್ ಆಗಬೇಕಾಗಿರೋದೇ ಹಾಗೆ ಸರ್. ಡೆಫಿನೆಟ್ಲಿ ಆಗಿದೆ. ನಾನು ಅದನ್ನ ದುರಿತ ಕಾಲ, ನೋ ಕಷ್ಟದ ಕಾಲ, ಕ್ರೈಸಿಸ್ ಮಾಡಿದೆ. ಸ್ಟೇಟ್ ಗೌರ್ಮೆಂಟ್ ಇವತ್ತು ಡಿಪೆಂಡೆಂಟ್ ಸೆಂಟ್ರಲ್ ಗೌರ್ಮೆಂಟ್. ನಾವು ಇದು ಬ್ಲಾಕ್ ಮಾರ್ಕೆಟ್ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ, ನಮ್ಮದು ಜವಾಬ್ದಾರಿ ಇದೆ, ಕೆಲಸ ಮಾಡ್ತೀವಿ ಅಂತೇಳಿ ಸ್ಟೇಟ್ ಫುಡ್ ಮಿನಿಸ್ಟರ್ ಮುನಿಯಪ್ಪನವ್ರು ಹೇಳಿಕೆ ಏನು ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಅದಲ್ಲ. ಲೈಸೆನ್ಸಿಂಗ್ ಅಥಾರಿಟಿ ಕ್ರಿಮಿನಲ್ ಕೇಸ್ ಹಾಕೋದು ರಾಜ್ಯಕ್ಕಿಂತ ಸೆಂಟ್ರಲ್ಗೆ ಇರೋಂಥ ಪವರ್ಸು. ಈಗ ಯಾರೋ ಒಬ್ಬ LPG ಸ್ಟಾಕ್ ಹೋಲ್ಡರು ಇಲ್ಲಿಗಲ್ ಮಾರ್ಕೆಟ್, ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಮಾಡೋದು ಅಂತ ಇಟ್ಕೊಳ್ಳಿ. ಸ್ಟೇಟ್ ಗೌರ್ಮೆಂಟ್ ನೋಟಿಸ್ ಕೊಡ್ಬೋದು, ಬಿಟ್ಟರೆ ಅವ್ನು ಲೈಸೆನ್ಸ್ ಕಿತ್ಕೊಳ್ಳೋ ನಮ್ಗೆ ಪವರ್ಸ್ ಇಲ್ಲ. ಲೈಸೆನ್ಸ್ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ದಟ್ ಇಸ್ ವಾಟ್. ಬಟ್ ಕೇಸ್ ಹಾಕೋದಕ್ಕಾಗ, ಬಟ್ ಇವ್ರದ್ದು ಸೆಂಟ್ರಲ್ ಗೌರ್ಮೆಂಟ್ಗೆ ದೇ ಆರ್ ಹ್ಯಾವಿಂಗ್ ಮೋರ್ ಪವರ್ಸ್. ನಾಟ್ ಓನ್ಲಿ ಲೈಸೆನ್ಸ್ ಕಿತ್ಕೊಳ್ಳೋದು, ಎಂಟರ್ ಸ್ಟಾಕ್ ನಾವು ಕಸ್ಟಡಿ ತಗೋಬಹುದು ಸೆಂಟ್ರಲ್ ಗೌರ್ಮೆಂಟ್ ಅವರು. ನೀವು ಇವತ್ತು ನಾನು ಹೇಳ್ತಾ ಇರೋದು ಸೆಂಟ್ರಲ್ ಮಿಷನರಿ ರಾಜ್ಯಗಳಲ್ಲಿ ಪ್ರೆಸೆನ್ಸ್ ಇರೋದಿಲ್ಲ ಅಂತ. ನಮ್ಮ ಹತ್ರ ರಾಜ್ಯದಲ್ಲಿ ಪೊಲೀಸ್ ಫೋರ್ಸ್ ಇದೆ. ಅಲ್ಲ, ಪೊಲೀಸ್ ಫೋರ್ಸ್ ಇದೆ. ನೋ ಅಬ್ಸಲ್ಯೂಟ್ಲಿ ರಾಂಗ್. ಅಲ್ಲ ಸರ್, ಇದು ಯಾವ್ದಾದ್ರು ದೇಶದಲ್ಲಿ ರಾಜ್ಯದಲ್ಲಿ ಸಣ್ಣ ವಿಷಯ ಆದ್ರೆ ನೀವು CBI ಅವ್ರನ್ನ ಕಳಿಸ್ತೀರಾ, ಹೌದು, ED ಅವ್ರನ್ನ ಕಳಿಸ್ತೀರಾ, ಪ್ಯಾರಾಮಿಲಿಟರಿ ಕಳಿಸ್ತೀರಾ. ಪಾಪ ಈಗ LPG ಇದಾದ್ರೆ ನಮ್ದು ಲಿಮಿಟೆಡ್ ಸ್ಕೋಪ್ ಅಂತ ಹೇಳ್ತೀರಾ. ರಮೇಶ್ ಬಾಬು ಅವರೇ, ಯಾವುದೋ ಹೋಟೆಲಿನ ಗೋಡೌನ್ ನಲ್ಲಿ 50 ಕಮರ್ಷಿಯಲ್ ಸಿಲಿಂಡರ್ ಇದಾವಪ್ಪ. ನಿಮ್ಮ ಒಂದು ನಿಮಿಷ ಕೇಳಿ. ಒಂದು ಹೋಟೆಲ್ ಗೋಡೌನ್ ನಲ್ಲಿ 50 ಕಮರ್ಷಿಯಲ್ ಸಿಲಿಂಡರ್ ಇದಾವೆ. ಮುಗಿಸ್ತೀನಿ. ನಿಮ್ಮ ಆ ಉತ್ತರ ನೀವೇನು ಪ್ರಶ್ನೆ ಹಾಕೋರಿ, ಅಬ್ಸಲ್ಯೂಟ್ಲಿ ರಾಂಗ್. ಓಕೆ, ಇವತ್ತು ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಮಾಡೋಂಥ ವಿಚಾರದಲ್ಲಿ ದಟ್ಟು ಇನ್ ರೆಸ್ಪೆಕ್ಟ್ ಆಫ್ ಇಂಧನ, ನೀವು ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ಗೆ ಸಂಬಂಧಪಟ್ಟಂತೆ ಇಂಥ ಸಂದರ್ಭಗಳಲ್ಲಿ ನೇರವಾಗಿ ಎಂಟ್ರಿ ಆಗೋದಕ್ಕೆ ಹೆಚ್ಚು ಅಧಿಕಾರ ಇರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ಗೆ. ನಾನು ಸ್ಟೇಟ್ ಗೌರ್ಮೆಂಟ್ಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ಟೇಟ್ ಗೌರ್ಮೆಂಟು ಮಾಡಬೇಕು. ನೀವು ಹೇಳಿದಂಥ ಸ್ವೀಕಾರ ಮಾಡ್ತೀನಿ, ಇಬ್ಬರು ಜೊತೆಲಿ ಕೆಲಸ ಮಾಡಬೇಕು. ಬಟ್ ಹೆಚ್ಚು ಅಧಿಕಾರ ಇರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟು. ಇವತ್ತಾಯಿತು, ಕಳ್ಳ ಮಾರ್ಕೆಟ್ ಆಗ್ತಾ ಇದೆ, ಯಾವನೋ ಬೇಜೆನ್ಸಿಯನ್ನು ಮಾಡ್ತಾ ಇದ್ದಾನೆ, 1000 ರೂಪಾಯಿ ಸಿಲಿಂಡರ್ 2000ಕ್ಕೆ ಮಾಡ್ತಾ ಇದ್ದಾನೆ. ಸ್ಟಾಕ್ ನಿಲ್ಸೋಕ್ಕೆ ಸ್ಟೇಟ್ ಗೌರ್ಮೆಂಟ್ ಪವರ್ಸ್ ಇದೆಯಾ, ಸೆಂಟ್ರಲ್ ಗೌರ್ಮೆಂಟ್ ಪವರ್ಸ್ ಇದೆಯಾ? ಸೊ ಯು ಟು ವರ್ಕ್, ಯು ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್, ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ.
ಎಸ್ ಚಂದ್ರಶೇಖರ್. ಸಿದ್ದರಾಮಯ್ಯನವ್ರದ್ದು ಚಾಳಿ ಏನಾಗ್ಬಿಟ್ಟಿದೆ, ಎಲ್ಲದಕ್ಕೂ ಮೋದಿ ಕಡೆ ಕೈ ತೋರಿಸ್ಕೊಂಡು ಇವರಂತರ ಕೈ ಎತ್ತೋದು ಅದು ಎಲ್ಲರಿಗೂ ಹರಿದು ಬಂದ್ಬಿಟ್ಟಿದೆ. ಹಾಗಾಗಿ ಈವನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮು, ಯಾರ ಕೈಲಿರೋ ಡಿಸ್ಟ್ರಿಬ್ಯೂಷನ್ ಸಿಸ್ಟಮು, ಯಾವುದೋ ಒಂದು ಗೋಡನಲ್ಲಿ ಅಥವಾ ಯಾರೊಬ್ಬ ಕಳ್ಮಾಲಿಗೆ 40 ಸಿಲಿಂಡರ್ ಇಟ್ಕೊಂಡವನೇ ಅಂತ ಹೇಳಿದ್ರೆ ಅವ್ರು ಅಲ್ಲಿಂದ ಮಿಲಿಟರಿ ಕಳಿಸೋಕ್ಕಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಪ್ರತಿ ರಾಜ್ಯದನೇ ಆಲ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸು ಇಟ್ ಲೈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ಸು. ದೇ ಹ್ಯಾವ್ ಟು ಡೂ. ಅವ್ರಿಗೆ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಶಕ್ತಿ ಇಲ್ಲ ಅಂತಕ್ಕಂಥದ್ದು ಜಗತ್ತಿಗೆ ಗೊತ್ತಾಗ್ತಕ್ಕಂಥ ಸತ್ಯ. ಮೊದಲನೇದು. ಎರಡನೇದು, ಇದು ಭಾಳ ಮಾತಾಡಿದ್ರು, ಮೋದಿಯವರು ಪಾರ್ಲಿಮೆಂಟ್ ನಡೆಯೋ ಟೈಮಲ್ಲಿ ವಿದೇಶಕ್ಕೆ ಹೊರಟೋಗ್ತಾರೆ ಅಂತೇಳಿ. ನಿನ್ನೆ ಅಮಿತ್ ಶಾ ಅವರು ಕಂಪ್ಲೀಟಾಗಿ ಡಾಟಾ ಕೊಟ್ಬಿಟ್ರು. ಲೀಡರ್ ಆಫ್ ಅಪೋಸಿಷನ್ನು ರಾಹುಲ್ ಗಾಂಧಿಯವರು ಎಷ್ಟು ದಿನ ಪ್ರೆಸೆಂಟ್ ಇದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ವಿಷಯ ಮಾತಾಡೋ ಟೈಮಲ್ಲೆಲ್ಲ ಫಾರಿನ್ ಓಡಾಗಿದ್ದಾರೆ ಅಂತೇಳಿ ಕಂಪ್ಲೀಟ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಆ ವಿಷಯಕ್ಕೆ ಪ್ರಿಯಾಂಕಾ ಇವರು ಗಾಂಧಿಯವ್ರನ್ನ ಕೇಳಿದ್ರೆ ವಿಷಯ ಅವ್ರದ್ದಲ್ಲ, ಸ್ಪೀಕರ್ ಅವ್ರದ್ದು ಅಂತ ಹೇಳ್ತಾರೆ. ಅದು ಒಂದು ಮೊದಲನೇದು. ಎರಡನೇದು ಸರ್, ಪ್ರಧಾನಮಂತ್ರಿಗಳು 2 ದಿವಸ ಇದ್ದಾರೆ ಅನ್ನೋ ದೇಶದ ಆಡಳಿತಕ್ಕೆ ಸಂಬಂಧಿಸಿದ ವಿಷಯ. ಪ್ರಧಾನಮಂತ್ರಿಗಳಿಗೆ ನಾನು ಲೀಡರ್ ಆಫ್ ಅಪೋಸಿಷನ್ ಸಾಂವಿಧಾನಿಕವಾದಂಥ ಹುದ್ದೆ. ಈಸ್ ಏನು ಶಾಡೋ ಪ್ರೈಮ್ ಮಿನಿಸ್ಟರ್ ಅವರು. ಆದರೆ ದೇಶದ ಆಡಳಿತ ನೇರವಾಗಿ ಸಂಬಂಧಪಡೋದು ಪ್ರೈಮ್ ಮಿನಿಸ್ಟರ್ ಪ್ರೆಸೆನ್ಸ್ ಮೇಲೆ. ಎಲ್ಲಿ ತೊಂದರೆ ಆಗಿದೆ ನೋಡಿ, ಇವ್ರು ಯಾವಾಗ ಪ್ರಶ್ನೆಗಳು ಎತ್ತುತ್ತಾರೆ ಆ ಪ್ರಶ್ನೆಗಳ ಉತ್ತರ ಕೊಡ್ಬೇಕಾದ್ರೆ ಯಾವತ್ತಾರು ನಿಂತ್ಕೊಂಡಿದಾರ, ಓಡಾಕ್ಬಿಟ್ಟವ್ರೆ. ಅದು ಬಿಟ್ಬಿಡಿ, ನೆನ್ನೆ ಹೋಗ್ಲಿ ಇದನ್ನ ಸ್ಪೀಕರ್ ಅವ್ರ ಬಗ್ಗೆ ಇದನ್ನ ಇದು ಮಾಡಿದ್ರು. ಅದು ವೋಟಿಂಗ್ ಟೈಮಲ್ಲಿ ಕಾಂಗ್ರೆಸ್ಸೇ ಇಲ್ಲ, ವೋಟಿಂಗಿಗೆ ಓಡಾಕ್ತಾರೆ. ಈ ವಿಚಾರಕ್ಕೆ ಬಂದಾಗ ಇಲ್ಲ, ಒಂದು ಸೆಕೆಂಡ್ ಅವ್ರಿಗೆ ಉತ್ತರ ಕೊಟ್ಬಿಟ್ಟು ಹೇಳ್ತೀನಿ. ರಷ್ಯಾ ಅದು ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ, ರಷ್ಯಾದು ಟ್ರಂಪ್ ಮಾತು ಕೇಳ್ಕೊಂಡು ನಿಲ್ಲಿಸ್ಬಿಟ್ಟಿದ್ರು ಅಂತ ಹೇಳಿರಿ. ಸ್ವಲ್ಪ ನಾವು ಅಭ್ಯಾಸ ಮಾಡ್ಕೊಂಡು ಕೇಳಿ ನೋಡಿ, ಯಾವ ತಿಂಗಳಲ್ಲಿ ನಿಂತಿದೆ ಇಲ್ಲಿವರೆಗೂ ರಷ್ಯಾದು. ಡಿಸೆಂಬರ್ 2025 ಡಿಸೆಂಬರ್ ತಿಂಗಳಲ್ಲಿ 2.5 ಲಕ್ಷ ಮಿಲಿಯನ್ ಬ್ಯಾರಲ್ಗಳು ಪರ್ ಡೇ ಬಂದಿದೆ. ಜನವರಿನಲ್ಲಿ 2,15,000 ಮಿಲಿಯನ್ ಬ್ಯಾರಲ್ಗಳು ಪರ್ ಡೇ ಬಂದಿದೆ. ಫೆಬ್ರವರಿನಲ್ಲಿ 1,57,000 ಮಿಲಿಯನ್ ಬ್ಯಾರಲ್ಗಳು ಬಂದಿದೆ. ಯಾವ ಟ್ರಂಪ್ ಮಾತು ಯಾರು ಕೇಳೋರು, ಯಾವತ್ತು ನಿಂತಿದೆ ಇದು ರಷ್ಯಾದಿಂದ ಬರೋದು? ಫೆಬ್ರವರಿ ತಿಂಗಳಲ್ಲೂ ಭಾರತಕ್ಕೆ ಬೇಕಾದ ಆಯಿಲ್ನ ಬಹುಪಾಲು ಬಂದದ್ದು ರಷ್ಯಾದಿಂದ. ಬರ್ತಲೇ ಇದೆ, 20% ಪಡ್ಕೊಂತಾ ಇರ್ತಾನೆ ಬಿಟ್ರೆ ಯಾವತ್ತು ನಿಂತಿದೆ? ಮೊದಲನೇ ಪ್ರಶ್ನೆ. ಎರಡನೇದು, ಇವತ್ತು ಇಡೀ ಕ್ರೈಸಿಸ್ ಅಲ್ಲಿ ಇದು ಕ್ರೈಸಿಸ್ ಕೇವಲ ಭಾರತ ಬಂದಿರೋದಲ್ಲ, ಯುದ್ಧ ಇಡೀ ಜಗತ್ತಿಗೆ ಬಂದಿರೋದು. ಜಗತ್ತಿನ ಎಲ್ಲ ಮುಂದುವರೆದ ದೇಶಗಳು ತತ್ತರಿಸೋಗಿ 90% ಸಿಂಗಾಪುರ್ನಲ್ಲಿ ಹೋಟ್ಲುಗಳು ಕ್ಲೋಸ್ ಆಗಿರ್ಬೇಕಾದ್ರೆ ಆ ಪರಿಸ್ಥಿತಿ ಭಾರತಕ್ಕೆ ಬಂದೇ ಇಲ್ಲ. ಇವತ್ತು ಜಗತ್ತಲ್ಲಿ ಎಲ್ಗೂ ಆಯಿಲ್ ಇದಾಗದಾಗ ಇವತ್ತಾಗಲೇ ಮೊದಲ ಆಯಿಲ್ ಟ್ಯಾಂಕರ್ ಲೈಬೀರಿಯಾದು ಇವತ್ತಾಗಲೇ 1,35,000 ಟನ್ ಇಟ್ಕೊಂಡು ಇದೇ ಹೊಮ್ರೂಜಿಂದ ಸ್ಟ್ರೈಟ್ ಆಫ್ ಹಾರ್ಮೋಜಿಂದ ಭಾರತದ ಈಗಾಗಲೇ ಮುಂಬೈಗೆ ತಲುಪಿದೆ. ಇವತ್ತಾಗಲೇ ಮತ್ತಿನ್ನೆರಡು ಹಡಗುಗಳು ಪುಷ್ಪಕ್ಕೂ ಮತ್ತು ಪರಿಮಳ ಈಗಾಗಲೇ ಅಲ್ಲಿಂದ ಮೂವ್ ಆಗಿದ್ದಾವೆ. 26 ಇಂಡಿಯನ್ ಫ್ಲಾಗ್ ಇರ್ತಕ್ಕಂಥ ಹಡಗುಗಳು ಸ್ಟ್ರೈಟ್ ಆಫ್ ಹಾರ್ಮೋಜಿಂದ ಭಾರತಕ್ಕೆ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಬರ್ತಾ ಇಲ್ಲ, 36 ಅಲ್ಲಿ ಸ್ಟ್ರಕ್ ಆಗಿದ್ದಾವೆ. 2 ಹೊರಟಿರೋದು ಹೌದು, 1 ತಲುಪಿರೋದು ಹೌದು. ಹೌದು ಸರ್. ಆ 20 ಇದನ್ನೇ ಯಾವ 28ನೇ ತಾರೀಕು ನಮ್ಮ ಫಾರಿನ್ ಮಿನಿಸ್ಟರ್ ಮಾತಾಡಿದ್ರು, ಇರಾನ್ ಫಾರಿನ್ ಮಿನಿಸ್ಟರ್ ಜೊತೆ 5ನೇ ತಾರೀಕು ಮಾತಾಡಿದ್ರು, ಮತ್ತೆ 10ನೇ ತಾರೀಕು ಮಾತಾಡಿದ್ರು. 3 ದಿವಸ ಮಾತಾಡಿದ್ರು. ಈಗ ಈವನ್ ಇರಾನಿಂದನೂ ಕೂಡ ಬರ್ತಕ್ಕಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ. ಇದು ನಾವು ಹೇಳ್ತಿರೋದಲ್ಲ, ವೆಸ್ಟರ್ನ್ ಮೀಡಿಯಾಗಳು ಹೇಳ್ತಿರ್ತಕ್ಕಂಥದ್ದು. ಇರಾನಿಂದ ಸಾವಿರಾರು ಹಡಗುಗಳಾಗಲೇ ಓಡಾಡ್ತಾ ಇದ್ದಾವೆ. ಚೈನಾ ಮತ್ತು ಭಾರತಕ್ಕೆ ಹೋಗ್ತಾ ಇರೋದು ಅಂತೇಳಿ ವೆಸ್ಟರ್ನ್ ಮೀಡಿಯಾಗಾಗಲೇ ಸ್ಪೆಕ್ಯುಲೇಟ್ ಮಾಡಿಬಿಟ್ಟಿದೆ, ಬೇರೆ ಎಲ್ಗೂ ಹೋಗೋದಿಲ್ಲ ಅಂತೇಳಿ. ಅದರ ಅರ್ಥ ನಮಗೆ ಯಾವತ್ತೂ ಕೂಡ 1 ಲೀಟ್ರ್ ಕೂಡ ಕಡಿಮೆ ಆಗೋದಿಲ್ಲ. ಈವನ್ ನ್ಯಾಚುರಲ್ ಗ್ಯಾಸ್ ವಿಚಾರಕ್ಕೆ ಬಂದರೆ ಯಾಕೆ ನಮಗೆ ಸರ್ಪ್ಲಸ್ ಸ್ಟಾಕು ಆಯಿಲಲ್ಲಿದೆ, ನ್ಯಾಚುರಲ್ ಗ್ಯಾಸಲ್ಲಿ ಯಾಕೆ ಸರ್ಪ್ಲಸ್ ಸ್ಟಾಕ್ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ದಟ್ ಈಸ್ ಏನು ಅದು ನೇಚರ್ ಆಫ್ ಟೆಕ್ನಿಕಲ್ ಇಶ್ಯೂ. ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸ್ಟೋರ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ 9 to 12 ಡೇಸ್ ಅಷ್ಟೇ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕಾಗೋದು. ಅದನ್ನು -162 ಡಿಗ್ರೀಸ್ ಅಲ್ಲಿ ಟೆಂಪರೇಚರ್ ಅಲ್ಲಿ ಇಟ್ಟರೆ 9 ದಿವಸ ಇಟ್ಕೋಬಹುದು. ಸ್ಟೋರ್ ಮಾಡೋದಕ್ಕಾಗುತ್ತೆ. ಇಟ್ ಇಸ್ ನಾಟ್ ಫೈನಾನ್ಷಿಯಲಿ ವಯಬಲ್. ಡೆಫಿನೆಟ್ಲಿ ಫೈನಾನ್ಷಿಯಲಿ ವಯಬಲ್ ಅಲ್ಲ. ಕ್ರಯೋಜೆನಿಕ್ ಟೈಪ್ ಆಗಿ ನಾವು ಅದನ್ನು ಸ್ಟೋರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ತುಂಬಾ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಎರಡನೇದು, 90% ನಮಗೆ ಗ್ಯಾಸ್ ಬರ್ತಾ ಇರೋದು ಕತಾರಿಂದ. ಕತಾರಲ್ಲಿ ಪ್ರೊಡಕ್ಷನ್ ನಿಂತೋಗಿದೆ. ಹಾಗಾಗಿ ಎಲ್ಲ ಕಡೆಯಿಂದ ವ್ಯವಸ್ಥೆಗಳಾಗಿ ಈವನ್ ಏನು ಹೇಳ್ತಾ ಇದ್ದಾರೆ, 1 ದಿವಸ ಕೂಡ ನಮಗೆ LPG ಮನೆಗೆ ಆಗ್ತಕ್ಕಂಥ LPG ಇಕ್ಕಿದ್ದು ನಿಮಗೆ ಕೊರತೆ ಬರೋದೇ ಇಲ್ಲ. ನಾನು ಸುಮಾರು ನೀವು ಹೇಳ್ತಾ ಇರೋದೇನು, ಬೇರೆ ದೇಶದಲ್ಲಿ ಇದಕ್ಕಿಂತ ಜಾಸ್ತಿ ಸಮಸ್ಯೆ ಆಗಿದೆ, ಆ ದೇಶಗಳನ್ನು ನೋಡಿ ಸಮಾಧಾನ ಮಾಡ್ಕೊಳ್ಳಿ ಅಂತ. ನಮ್ಮ ಸಮಾಧಾನ ಮಾಡ್ಕೊಳ್ಳೋಕೆ ನಿಮ್ಗೆ ತೊಂದರೆನೇ ಆಗಿಲ್ಲ ಅಂತ. ಯಾವ ತೊಂದರೆ? ಹೋಟೆಲ್ಗಳು ಬಂದ್ ಆಗ್ತಾ ಇದಾವ್ರಿ. ಡೆಫಿನೆಟ್ಲಿ ಹೋಟೆಲ್ಗಳು ಬಂದ್ ಆಗ್ತಾ ಇದಾವೆ. ಕಮರ್ಷಿಯಲ್ ಸಿಲಿಂಡರ್ ಸಿಕ್ಕಿಲ್ಲ. ಹೊಡೆತ ಕೇವಲ ಭಾರತಕ್ಕೆ ಬಂದಿಲ್ಲ, ಜಗತ್ತಿಗೆ ಬಂದಿರೋದು. ಏನಾಗಿದೆ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ಲು ಮತ್ತೆ ಕಮರ್ಷಿಯಲ್ಲು ಎರಡಕ್ಕೆ ಮಾತ್ರ ಸ್ವಲ್ಪ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಏನು ಜನಗಳಿಗೆ ಹೋಗ್ತಿರ್ತಕ್ಕಂಥ ಗ್ಯಾಸ್ ಏನಿದೆ, ಜೊತೆಗೆ ಏನು ಎಸೆನ್ಷಿಯಲ್ ಕಮಾಡಿಟೀಸ್ಗೆ ಹೋಗ್ತಕ್ಕಂಥ ಗ್ಯಾಸ್ಗಳೇನಿದೆ, ಅದು ಹಾಸ್ಟೆಲ್ಗಿರ್ಬೋದು ಅಥವಾ ಬೇರೆ ಕಡೆಗಿರ್ಬೋದು, ಇಂಥವಕ್ಕೆ ಪ್ರೈಮರಿ ಇದನ್ನು ಕೊಟ್ಕೊಂಡು ಕೇವಲ ಕಮರ್ಷಿಯಲ್ಗೆ ಮಾತ್ರ ಕೆಲವು ಏನು ಆಗ್ತಕ್ಕಂಥದ್ದು ಅದು ಕೂಡ ಟೆಂಪರವರಿ. ಮತ್ತು ಏನೇನು ಯಾವಾಗಲೂ ಅಷ್ಟೇ ಸಾಮಾನ್ಯವಾಗಿ ಪ್ಯಾನಿಕ್ ಆಗ್ತಕ್ಕಂಥದ್ದು ಸಹಜ.
ನೀವೇನೇ ಬೆಳಗ್ಗೆ ತೋರಿಸಿದ್ರು ಯಾರೋ 3,000 ಲೀಟ್ರು ಡೀಸೆಲ್ ಇಟ್ಟಿಟ್ಕೊಂಡಿದ್ದಾನೆ ಅಂತೇಳಿ. ಒಂದೊಂದು ಮನೆ ಒಳಗಡೆಗೆ ಆಗಲೂ ಹೇಳ್ತಾರೆ, ಒಂದು ಸಣ್ಣ ಮೆಸೋರು ಇವ್ರ ಹತ್ರ ಮಾತಾಡ್ತಿದ್ದೆ, ಒಬ್ಬ ಸಣ್ಣ ಮೆಸೋರು 42 ಸಿಲಿಂಡರ್ ಎತ್ತಿಟ್ಕೊಂಡ್ಬಿಟ್ಟವನು 2-3 ದಿವಸದಲ್ಲಿ. ಅದರ್ಥ ಒಂದು ಸಣ್ಣ ಪ್ಯಾನಿಕ್ ಕ್ರಿಯೇಟ್ ಮಾಡ್ತಿರೋರು ಯಾರು? 2011 ಫೋಟೋ ಹಾಕ್ಬಿಟ್ಟು ಇವತ್ತು ಕ್ಯೂ ನಿಂತಿದ್ದಾರೆ ಅಂತ ಹೇಳ್ತಾರೆ. ಇದು ಕಾಂಗ್ರೆಸ್ನ ಪರಿಸ್ಥಿತಿ. 2013 ಯಾವ ವಾರ್ ಟೈಮ್ ಇತ್ತು ಅಂತೇಳಿ 8 ಗಂಟೆಗೆ ಫ್ರೆಶ್ ವಿಜುವಲ್ಸ್ ತೋರಿಸ್ತೀನಿ ರೀ, ಜನ ಏಜೆನ್ಸಿ ಮುಂದೆ ನಿಂತ್ಕೊಂಡಿದ್ದಾರೆ. ಸರ್ ಅದು ನೀವು ಎಲ್ಲಿ ರಿಯಾಲಿಟಿ ನೋಡ್ತಾನೆ ಇಲ್ಲ ಚಂದ್ರಶೇಖರ್. ನೀವು ಕ್ರಿಯೇಟ್ ಆಗಿರೋದು ಮನೆಗೆ ಕೊಡ್ತಕ್ಕಂಥ ಸಿಲಿಂಡರ್ಗಳೇನಿದೆ ಏನು 20 ಡೇಸ್ ಅಥವಾ 25 ಡೇಸ್ ಇವತ್ತು ಮಾಡಿದ್ದಾರೆ, ಒಂದು ಸಿಲಿಂಡರ್ಗೆ ಒಬ್ರಿಗೂ ಕಡಿಮೆ ಆಗೋದಿಲ್ಲ. ಇವತ್ತು ಕೂಡ ಹಲವಾರು ಜನ ಪ್ರತಿ ದಿವಸ ಡೆಲಿವರ್ ಆಗ್ತಾ ಇದೆ. ಪ್ಯಾನಿಕ್ ಆದಾಗ ಸರ್, ಒಂದು ATM ಒಂದು ಬ್ಯಾಂಕ್ ಮುಳುಗೋಯ್ತದೆ, ಸುಮ್ಮನೆ ಯಾರು ಸುದ್ದಿ ಹಬ್ಸಿದ್ರೆ ಇದು ATM ಮುಂದೆ 1000 ಜನ ನಿಂತ್ಕೊಂತಾರೆ. ಪ್ಯಾನಿಕ್ ಆಗ್ತದೆ. ಅದನ್ನೇ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು. ಪ್ಯಾನಿಕ್ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟೂ ಸಿಗುತ್ತೆ ಅಂತೇಳಿ. ಯಾವ ಪರಿಸ್ಥಿತಿ ಒಳಗಡೆಗೆ ಏನು ಕಾಂಗ್ರೆಸ್ ಪರಿಸ್ಥಿತಿಲಿ ಹೆಂಗಿತ್ತು? ಸಂಜೆ 8 ಗಂಟೆಗೆ ಪೆಟ್ರೋಲ್ ಬಂಕ್ ಕ್ಲೋಸ್ ಮಾಡೋರು ಯಾರು? ಇದೇ ವೀರಪ್ಪ ಮೊಯ್ಲಿ ಮಾಡಿದ್ದು. ಯಾವ ವಾರ ನಡೀತಾ ಇತ್ತು ಅವಾಗ? ಹೇಳಿದ್ರಿ, ಮಾಡಿರ್ಲಿಲ್ಲ. ಹೌದು, ಯಾಕೆ ಯಾವ ಪರಿಸ್ಥಿತಿ ಒಳಗಡೆಗೆ ಅಲ್ಲಿ ಇವತ್ತು ಸ್ಟಾಕ್ ಇರಲಿಲ್ಲ ಅಂತೇಳಿ. ಇವತ್ತೇನಾಗಿದೆ, ನಮಗೆ ಆಲ್ಮೋಸ್ಟ್ 3 ತಿಂಗಳಿಗಾಗೋಷ್ಟು ಸ್ಟಾಕ್ ಇದೆ. 3 ದೊಡ್ಡ ದೊಡ್ಡ ರಿಸರ್ವೈರ್ಗಳನ್ನ 2013 ಆದ್ಮೇಲೆ ಮಾಡಿದ್ದೀವಿ. ಬಯೋಗ್ಯಾಸ್ ಮಾಡಿದ್ದೀವಿ. 10% ಬಯೋಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಇವತ್ತು 5% ಆಫ್ ದ ಎಂಟೈರ್ ಏನು ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಇದೆ ಅದರಿಂದ ಬಯೋಗ್ಯಾಸ್ ಇಂದ ಬರ್ತಿದೆ. 3 ಕಡೆಗೆ ಪಡೂರಲ್ಲಿ, ಮಂಗಳೂರಲ್ಲಿ, ವಿಶಾಖಪಟ್ಟಣದಲ್ಲಿ ದೊಡ್ಡ ದೊಡ್ಡ ರಿಸರ್ವೈರ್ಗಳಿದೆ. ಯಾವುದೇ ಕಾರಣಕ್ಕೂ ಭಾರತಕ್ಕೆ ಆ ಥರ ತೊಂದರೆ ಬರ್ತಕ್ಕಂಥ ಚಾನ್ಸಸ್ಸೇ ಇಲ್ಲ. ನೋಡಿ, ಇರಾನ್ ವಿಚಾರದಲ್ಲಿ ನೀವು ಮಾತಾಡಿಲ್ಲ ಅಂತ ಹೇಳ್ತಾರೆ. 2013 ಒಂದು INS ಶಾಂತಿ ಅಂತ ಹೇಳಿ ಒಂದು ಟ್ಯಾಂಕರ್ ಹೊಟ್ಟಿತ್ತು ಇರಾಕಿಂದ ಆಯಿಲ್ ತುಂಬಿಕೊಂಡು. ಇರಾನ್ ಅವರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಅದನ್ನು ಏನೋ ಯಾವ ಕಾರಣ ಕೊಟ್ಟಿದ್ರು ಅವಾಗ, ಇರಾನಿಯನ್ ವಾಟರ್ನ ಪೊಲ್ಯೂಟ್ ಮಾಡ್ತಾ ಇದ್ದೀರಿ ಅಂತೇಳಿ ಅವ್ರು ಅಟ್ಯಾಕ್ ಮಾಡಿಕೊಂಡು ಅವರ ಸ್ಪೈಗಳು ಅಂತೇಳಿ ಪ್ರೂವ್ ಮಾಡ್ಲಿಕ್ಕೆ ಹೋಯ್ತು. ಭಾರತದ ಸರ್ಕಾರ, UPA ಸರ್ಕಾರ ಉಸಿರು ಕಣ್ಣು ಮುಚ್ಕೊಂಡು ಕೂತಿತ್ತು. ನಮ್ಮ ಟ್ಯಾಂಕರ್ ಹಿಡಿದಿದ್ದಾರಲ್ಲ ಇರಾನ್ ಅವರು. ಆಮೇಲೆ UAE ಮತ್ತು ಅಮೆರಿಕ ಹೋಗಿ ಅದನ್ನು ಬಿಡಿಸ್ಬೇಕಾಯಿತು. ಅಂಥ ಪರಿಸ್ಥಿತಿಯಿಂದ ಇಟ್ಕೊಂಡು ಇವತ್ತು ವಾರ್ ನಡೀತಾ ಇದ್ರು ಕೂಡ ನಮ್ಮ ಫಾರಿನ್ ಮಿನಿಸ್ಟ್ರು 3 ಸಾವಿರ ಹತ್ರ ಫೋನ್ ಮಾತಾಡ್ತಾರೆ. ಯಾವುದೇ ಬೇರೆ ದೇಶಗಳಿಗೆ ಬಿಡಲೇ ಇಲ್ಲ ಅಂತ ಹೇಳಿದ್ರು ಕೂಡ 1-2 ಎಕ್ಸೆಪ್ಷನ್ ಬಿಟ್ಟರೆ ನಮ್ಮ ದೇಶದ ಹಡಗುಗಳಿಗೆ, ಭಾರತದ ಏನು ಧ್ವಜ ಇರ್ತಕ್ಕಂಥ ಹಡಗುಗಳಿಗೆ ಅಲ್ಲಿಂದ ಫ್ರೀ ಪ್ಯಾಸೇಜ್ ಸಿಗುತ್ತೆ ಅಂತ ಹೇಳಿದ್ರೆ ಸಿಕ್ಕಿಲ್ಲ. ಸಿಕ್ಕ ಮೇಲೆ ಇದನ್ನ ಶಬಾಷ್ಗಿರಿ ನಾವು ಹೇಳ್ತೀವಿ. ಸಿಕ್ಕ ಮೇಲೆ ಶಬಾಷ್ಗಿರಿ ಸರ್. ಆ 3 ಹೆಂಗ್ ಬಂದು ಅನ್ನೋದ್ರ ವಿವರಗಳನ್ನು ಇವತ್ತು 8ವರೆಗೆ ಹೇಳ್ತೀನಿ. ಈ 3 ಹೆಂಗ್ ಬಂದು ಅನ್ನೋ ವಿವರಗಳನ್ನು ಹೇಳ್ತೀನಿ. ಇರಾನು ಅಥವಾ ಅಟ್ಲೀಸ್ಟ್ IRGC ಅವರು ಹೌದು ನಾವು ಭಾರತದ ಹಡಗುಗಳನ್ನು ಮುಟ್ಟೋದಿಲ್ಲ, ಬಿಡ್ತೀವಿ ಅಂತ ಹೇಳಿದಾಗ ನಾನು ವಿದೇಶಾಂಗ ನೀತಿಗೆ ಶಬಾಷ್ಗಿರಿ ಅಂತೀನಿ, ಜೈಶಂಕರ್ಗೂ ಶಬಾಷ್ಗಿರಿ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.